ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಪ್ರಾಸೆಸ್ ತುಂಬಾ ಈಸಿ, ಆದ್ರೆ ಪ್ರಾಫಿಟ್ ಮಾತ್ರ 10 ಟೈಮ್ಸ್ ಜಾಸ್ತಿ. ಮೇಡಮ್, ನಿಮ್ಮ ಮಾತು ಮುಗ್ದಿದ್ರೆ ನಮಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡ್ತೀರಾ? ಈ ಸಿವೆಟ್ ಕಾಫಿ ಬೀಜದ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿದೆ. ನೀವ್ ಅಂದ್ಕೊಂಡಷ್ಟು ಅದು ಸುಲಭ ಅಲ್ಲ. ಮೇಡಮ್, ಸಿವೆಟ್ ಬೆಕ್ಕುಗಳು ನಮ್ಮಲ್ಲಿಲ್ಲ. ನಮ್ ಕರ್ನಾಟಕದಲ್ಲಿ ಕೂರ್ಗು, ಮಡಿಕೇರಿ, ನಾಗರಹೊಳೆಯಲ್ಲಿರುತ್ತೆ. ಮೇಡಮ್, ಒಂದು 4 ಸಿವೆಟ್ ಬೆಕ್ಕುಗಳನ್ನ ತಂದು ನಮ್ ಎಸ್ಟೇಟಲ್ಲಿ ಬಿಟ್ಟು ಆ ಬೆಕ್ಕುಗಳು ಒಳ್ಳೆ ಕಾಫಿ ಬೀಜಗಳನ್ನ ತಿಂದು ಅದು ಹೊರಗಾಕಿದ್ಮೇಲೆ ಆ ಬೀಜಗಳನ್ನ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಮೇಡಮ್. ಸುಮಾರು 3 ರಿಂದ 4 ತಿಂಗಳು ಕಲೆಕ್ಟ್ ಮಾಡಿದ್ರು ಕೂಡ 1 kg ಸಿಗೋದು ಕಷ್ಟ ಮೇಡಮ್. ಹಾಗಾಗಿ ಇದನ್ನ ನಂಬ್ಕೊಂಡ್ರೆ ಲಾಭ ಇಲ್ಲ ಮೇಡಮ್. ನನಗದೆಲ್ಲ ಗೊತ್ತಿಲ್ಲ ಸರ್. ನಿಮಗೆ ಎಷ್ಟು ಸಿವೆಟ್ ಬೆಕ್ಕುಗಳು ಬೇಕೋ ಅಷ್ಟನ್ನು ನನ್ನ ತಂದೆಗೆ ಹೇಳಿ ನಿಮ್ಮ ಎಸ್ಟೇಟ್ಗೆ ತಂದು ಬಿಡ್ತೀನಿ. ಆದ್ರೆ ನನಗೆ 25% ಸಿವೆಟ್ ಕಾಫಿ ಬೀನ್ಸ್ಗಳು ತಿಂಗಳಿಗೆ ಬೇಕು. ನೋಡಿ ಮೇಡಮ್, ಸಿವೆಟ್ ಬೆಕ್ಕುಗಳನ್ನ ತಂದು ಕಾಫಿ ಎಸ್ಟೇಟ್ ಅಲ್ಲಿ ಇಟ್ಟು ಬಲವಂತವಾಗಿ ಕಾಫಿ ಬೀಜಗಳನ್ನ ತಿನ್ಸಿದ್ರು ಕಾನೂನು ಪ್ರಕಾರ ಅಪರಾಧ ಮೇಡಮ್ ಇದು. ಅದೇ ನ್ಯಾಚುರಲ್ ಆಗಿ ತಿಂದು ಅದೇ ಹೊರಗಡೆ ಹಾಕಿದ ಬೀಜಗಳನ್ನ ಆರಿಸಿ ಮಾರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಮೇಡಮ್. ಆದ್ರೆ ನೀವು ಹೇಳ್ದಾಗೆ ಸಿವೆಟ್ ಬೆಕ್ಕಿಗೆ ಬಲವಂತವಾಗಿ ಬೀನ್ಸ್ನ ತಿನ್ಸಿದ್ರೆ ಪ್ರಾಣಿ ಹಿಂಸೆ ಆಗುತ್ತೆ ಮೇಡಮ್. ಫಾರೆಸ್ಟ್ ಅವರು ನಮ್ಮನ್ನ ಅರೆಸ್ಟ್ ಮಾಡಬಹುದು. ಈ ರೀತಿ ಮಾಡಕ್ಕಾಗಲ್ಲ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಕ್ಕಾಗಲ್ಲ ಅಂದ್ರೆ ನಿಮ್ ಜೊತೆ ಇರೋ ಡೀಲರ್ಶಿಪ್ನೇ ಕ್ಯಾನ್ಸಲ್ ಮಾಡ್ಕೋತೀನಿ. ಬೇರೆ ಡೀಲರ್ಸು ನಮ್ಮ ಕಂಪನಿ ಜೊತೆ ಡೀಲ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನೀವು ಯೋಚನೆ ಮಾಡ್ಬಿಟ್ಟು ಹೇಳಿ. ಹೇಳಿ ಮೇಡಮ್, ಏನ್ ಇಷ್ಟು ಅರ್ಜೆಂಟಾಗಿ ಮೀಟಿಂಗ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರಲ್ಲ? ಆನ್ ಗ್ರೌಂಡ್ ಏರರ್ ಅಂತ ಹೇಳಿದ್ರಿ, ಏನ್ ವಿಷಯ? ಎಸ್, ಇಷ್ಟು ವರ್ಷ ನಾವು 40-60 ರೇಷಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದು, ಅದನ್ನ ರಿವೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ರಿವೈಸಾ? ಯಾಕೆ? ನೋಡಿ, ನಾವು ತಗೊಳ್ತಾ ಇರೋ 60% ಪ್ರಾಫಿಟ್ ಶೇರಲ್ಲಿ 40% ರೈತರಿಗೆ ಹೋಗುತ್ತೆ. ಇನ್ನುಳಿದ 20% ನಾವು ಬಿಲ್ಸ್ ಪರ್ಚೇಸ್ ಮಾಡಿ, ಪ್ಯೂರಿಫೈ ಮಾಡಿ, ಪೌಡರ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಲೇಬರ್ ಹಾಕೊಂಡು ನೀವು ನಿಮ್ಮ ಬ್ರ್ಯಾಂಡ್ ಹೆಸರಲ್ಲಿ ಕಾಫಿನ ಸೇಲ್ ಮಾಡ್ತಾ ಇದ್ದೀರಾ. ಹೌದು ಮೇಡಮ್, ನಮಗೂ ಪ್ಯಾಕಿಂಗು, ಬ್ರ್ಯಾಂಡಿಂಗು, ಪ್ರೊಸೆಸಿಂಗು ಇದಕ್ಕೆಲ್ಲ ಖರ್ಚಾಗುತ್ತಲ್ವಾ? ಆ ಕಾರಣಕ್ಕೆ 40% ಶೇರು ಅಂತ ಕೊಟ್ರು. 3 ಕಡೆ ಬ್ಯಾಲೆನ್ಸ್ ಮಾಡಿ ಕಾವೇರಿ ಮೇಡಮ್ ಹಾಕೊಟ್ಟ ಪ್ರಾಫಿಟ್ ಶೇರಿಂಗ್ ರೇಷಿಯಸ್ ಅಲ್ವಾ ಮೇಡಮ್ ಇದು? ಇದು ಎಲ್ರಿಗೂ ವರ್ಕೌಟ್ ಆಗ್ತಿದೆಯಲ್ಲ, ಮತ್ತ್ಯಾಕೆ ರಿವೈಸ್ ಮಾಡಬೇಕು? ಬಟ್ ಟು ಬಿ ಆನೆಸ್ಟ್, ಇದು ನಮಗೆ ಡೆಫಿನೆಟ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಕಾಫಿ ಬೀನ್ಸ್ನ ಪ್ಯೂರಿಫೈ ಮಾಡೋದು, ಮೇಕಿಂಗ್ ಚಾರ್ಜಸ್ಸು ಎಲ್ಲ ಜಾಸ್ತಿ ಆಗಿದೆ ಇವಾಗ. ಸೊ ನಮಗೆ ಲಾಸ್ ಆಗ್ತಾ ಇದೆ. ಹಾಗಾಗಿ ಡೆಫಿನೆಟ್ಲಿ ನಾವು ರಿವೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ರಿವೈಸ್ ಅಂದರೆ ಎಷ್ಟು? ನೋಡಿ, ನಿಮಗೆ 20%, ನಮಗೆ 40% ಆ್ಯಂಡ್ ರೈತರಿಗೆ 40%. ನಮಗೆ ಬರೀ 20%? ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಈ ರೀತಿ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. ಅಗ್ರಿಮೆಂಟ್ ಪ್ರಕಾರ ಡೀಲ್ ಮುಂದುವರಿಸಿದ್ರೆ ಅದು ನಮಗೆ ಲಾಸ್ ಆಗುತ್ತೆ. ಇದನ್ನ ಅಗ್ರಿಮೆಂಟ್ ಮಾಡಿ ಬಿಸ್ನೆಸ್ ಶುರು ಮಾಡೋದಕ್ಕೂ ಮುಂಚೆ ಹೇಳಬೇಕಾಗಿತ್ತಲ್ಲ ಸರ್? ನೋಡಿ, ಅದು ಕಾವೇರಿಯಿಂದ ಆಗಿರೋ ಮಿಸ್ಟೇಕ್. ಅದನ್ನು ಸರಿ ಮಾಡಬೇಕು ಅಂತಾನೆ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ ಮೇಡಮ್, ಹಾಗಿದ್ರೆ ನಾವು ಕಾವೇರಿ ಅವರ ಹತ್ರನೇ ಮಾತಾಡ್ತೀವಿ. ನೋಡಿ, ಈಗ ಬಿಸ್ನೆಸ್ನಲ್ಲಿ ಅವ್ರು ಯಾರೂ ಇನ್ವಾಲ್ವ್ ಆಗಲ್ಲ. ನಮ್ಮ ಕಂಪ್ನಿ ಬಿಸ್ನೆಸ್ ಸೆಕ್ಟರ್ ವೈಸ್ ಆಗಿ ಡಿವೈಡ್ ಆಗಿದೆ. ಅದೀಗ ನಮ್ಮ ಅಂಡರಲ್ಲಿದೆ. ಈಗ ನಾವೇನು ಹೇಳ್ತೀವೋ ಅದೇ ಫೈನಲ್. ನಮ್ಮ ಕಂಡೀಷನ್ಗೆ ಓಕೆ ಅಂದರೆ ಬಿಸ್ನೆಸ್ ಮುಂದುವರ್ಸೋಣ.
ಇಲ್ಲಾಂದ್ರೆ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಂಥ ಕೆಲಸ ಎಲ್ಲ ನನಗೆ ಬರೋದಿಲ್ಲ, ಇವ್ರು ನನ್ನ ಬಿಡೋದಿಲ್ಲ. ತಿಂಗಳು ಸಂಬಳಕ್ಕೆ ಏನೋ ಒಂದು ಕೆಲಸ ಮಾಡಲೇಬೇಕು. ಏನು ಮಾಡೋದು, ಯಾರನ್ನು ಕೇಳೋದು? ಯಾರನ್ನು ಕೇಳಿದ್ರು ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ, ಆಮೇಲೆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಎಸ್, ಯೂಟ್ಯೂಬ್ ನೋಡ್ಕೊಂಡು ಸಾಲ್ವ್ ಮಾಡಿದ್ರಾಯ್ತು. ಇದೇ ಸರಿಯಾದ ಸಮಯ. ಕೆಫೆಟೇರಿಯಾ ಕರ್ಕೊಂಡು ಹೋಗಿ ಕಾವೇರಿ ಯಾಕೆ ಮದ್ವೆ ಆದ್ಲು ಅನ್ನೋ ವಿಷಯನ ತಿಳ್ಕೊಂಡ್ಬಿಡ್ಬೇಕು. ಈಗಾಗಲೇ ತುಂಬಾ ಟೈಮ್ ವೇಸ್ಟ್ ಆಗೋಗಿದೆ. ಇನ್ನೂ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಆದಿ, ಮೋನಿಕಾ ಮೇಡಮ್. ಏನ್ ಶಂಕರಣ್ಣ? ಕಾವೇರಿ ಮೇಡಮು ನಿಮ್ಮನ್ನ ಕ್ಯಾಬಿನಿಗೆ ಕರೀತಿದ್ದಾರೆ. ಕಾವೇರಿ ಮೇಡಮ್ಮ, ಯಾಕೆ? ಏನಕ್ಕೋ ಗೊತ್ತಿಲ್ಲ ಮೇಡಮ್. ಸರಿ, ನೀವು ಹೋಗಿ, ನಾನು ಬರ್ತೀನಿ. ಮೋನಿಕಾ, ಯಾಕೆ ಬರಕ್ಕೆ ಹೇಳಿರ್ಬೋದು? ಗೊತ್ತಿಲ್ಲ. ಬೆಳಗ್ಗೆ ನಮ್ಮನ್ನು ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಇಂಡೈರೆಕ್ಟಾಗಿ ಕೌಂಟ್ರ್ ಕೊಟ್ಟಾಗಲೇ ಅಂದ್ಕೊಂಡೆ ಇವತ್ತೇನೋ ಒಂದು ಆಗತ್ತೆ ಅಂತ. ಏನೋ ಆಗುತ್ತೆ ಅಂತ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ತಪ್ಪು ಮಾಡಿದ್ರೆ ಹೆದರ್ಕೋಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ಆ ಭಗವಂತಂಗೂ ಸಹ ಹೆದರ್ಕೋಬಾರ್ದು. ಅನುಮಾನದಿಂದನೇ ಕರ್ದಿರ್ಬೇಕು ಅಂತ ಯಾಕೆ ಅನ್ಕೋತೀರಾ? ಏನೋ ಕೆಲ್ಸದ ವಿಷಯವಾಗಿ ಕರ್ದಿರ್ಬೋದು. ನಾನು ಅದೇನೋ ಅಂತ ನೋಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮೇ ಐ ಕಮ್ ಇನ್? ಎಸ್, ಕಮನ್. ಮೇಡಮ್ ಏನೋ ಬರಕ್ಕೆ ಹೇಳಿದ್ರಂತೆ, ಕೂತ್ಕೊಳ್ಳಿ. ಯಾಕೆ ಮೇಡಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದೆ ಅಷ್ಟೆ. ಹೋಗ್ಲಿ, ಹೇಗನ್ನಿಸ್ತಾ ಇದೆ? ಹೊಸ ಆಫೀಸು, ಹೊಸ ಕಲೀಗ್ಸು ಎಲ್ಲ ಸೆಟ್ ಆಯ್ತಾ? ಎಸ್ ಮೇಡಮ್, ಸೆಟ್ ಆಯ್ತು. ಹಿಂದಿನ ಕಂಪನಿಗೂ ನಮ್ಮ ಕಂಪನಿಗೂ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? 100% ಬೆಟರ್ ಅನ್ನಿಸ್ತಾ ಇದೆ ಮೇಡಮ್. ಇಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಿದೆ ತಾನೆ? ಖಂಡಿತ ಖುಷಿ ಆಗ್ತಿದೆ ಮೇಡಮ್. ಗುಡ್.